ವೀಕ್ಷಕರೇ ನಮಸ್ಕಾರ. ಸಾಮಾನ್ಯವಾಗಿ ನೀವೆಲ್ಲರೂ ಕಾಡಿನ ಬಗ್ಗೆ ಆಗಲಿ ಅಥವಾ ಕಾಡಿನಲ್ಲಿ ವಾಸಿಸುವಂತಹ ಜನರ ಬಗ್ಗೆ ಆಗಲಿ ಕೇಳಿರ್ತೀರ. ಅಲ್ಲದೆ ಅವರ ಆಚಾರ ವಿಚಾರಗಳು ತುಂಬಾನೇ ಡಿಫ್ರೆಂಟ್ ಆಗೇ ಇರುತ್ತೆ. ಆದರೆ ಈಗ ನಾನು ಹೇಳ ಹೊರಟಿರೋ ಈ ಬುಡಕಟ್ಟು ಜನಾಂಗದವರು ತುಂಬ ಅಪಾಯಕಾರಿಗಳು ಮತ್ತು ಇವರು ಯಾವುದೇ ಕಾರಣಕ್ಕೂ ಮೈ ಮೇಲೆ ಬಟ್ಟೆಯನ್ನೇ ಹಾಕೋಲ್ಲ. ಹಾಗಾದರೆ ಯಾಕೆ ಇವರು ಈ ಒಂದು ರೀತಿಯಾಗಿ ಪದ್ಧತಿಯನ್ನು ಆಚರಿಸ್ಕೊಂಡ್ಬರ್ತಾ ಇದ್ದಾರೆ? ಹಾಗಾದರೆ ಯಾಕೆ ಇವರು ಮೈ ಮೇಲೆ ಬಟ್ಟೆಯನ್ನೇ ಹಾಕೊಳ್ಳಲ್ಲ? ಯಾಕೆ ಇವರು ಇಷ್ಟೊಂದು ಕ್ರೂರಿಗಳಾಗಿದ್ದಾರೆ? ಈ ಜನರು ಇರೋದಾದ್ರೂ ಎಲ್ಲಿ? ಇದೆಲ್ಲ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ತುಂಬಾ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿ ನೋಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ನಮ್ಮ ಈ ಸುಂದರ ಚರಿತ್ರೆಯ ಜಾಲದೊಳಗೆ ಹೋಗೋಣ. ಹೌದು ವೀಕ್ಷಕರೇ, ಪ್ರಪಂಚದ ಅನೇಕ ಬುಡಕಟ್ಟು ಸಮುದಾಯಗಳು ತಮ್ಮದೇ ಆದ ವಿಶಿಷ್ಟ ಪದ್ಧತಿಗಳನ್ನು ಈಗಲೂ ಸಹ ಆಚರಿಸ್ಕೊಂಡು ಬರ್ತಾ ಇದೆ. ಅಲ್ಲದೆ ಈಗಲೂ ಕೂಡ ಅನೇಕ ಬುಡಕಟ್ಟು ಜನರು ಕಾಡಿನಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲದೆ ಈ ಜನರು ಇನ್ನು ಸಾವಿರಾರು ವರ್ಷಗಳ ಹಿಂದಿನ ಸಂಪ್ರದಾಯವನ್ನು ಈಗಲೂ ಕೂಡ ಅನುಸರಿಸ್ತಾ ಇದ್ದಾರೆ. ನಮ್ಮ ಭಾರತ ಸ್ವಾತಂತ್ರ್ಯ ದೇಶ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಯಾರು ಎಲ್ಲಿ ಬೇಕಾದರೂ ಓಡಾಡಬಹುದು. ಆದರೆ ವೀಕ್ಷಕರೇ, ಈಗ ಹೇಳ ಹೊರಟಿರೋ ಸಮುದಾಯದ ಜನರ ಕಾಡು ಕೂಡ ನಮ್ಮ ಭಾರತದಲ್ಲೇ ಇರುವ ಒಂದು ದ್ವೀಪ ಅಂತಾನೆ ಹೇಳಬಹುದು. ಆದರೆ ಆ ದ್ವೀಪಕ್ಕೆ ಹೊರಗಿನವರು ಹೋಗೋಕೆ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಅಲ್ಲದೆ ಈ ನಿಷೇಧವನ್ನ ನಮ್ಮ ಭಾರತ ಸರ್ಕಾರವೇ ವಿಧಿಸಿದೆ. ಆ ಬುಡಕಟ್ಟು ಜನರಿಗೆ ಬೇರೆ ಯಾವುದರ ಪರಿವೆ ಅನ್ನೋದೇ ಇರೋದಿಲ್ಲ. ಅವರು ಅವರದ್ದೇ ಆದ ಲೋಕ ಎಂಬಂತೆ ಅವರು ತಮ್ಮ ಹಳೆಯ ಪದ್ಧತಿಯಲ್ಲೇ ಇಂದು ಕೂಡ ಜೀವಿಸ್ತಾ ಇದ್ದಾರೆ. ಆದರೆ ವೀಕ್ಷಕರೇ, ಅಚ್ಚರಿಪಡಿಸುವ ವಿಷಯ ಅಂದರೆ ಈ ದ್ವೀಪದಲ್ಲಿ ವಾಸಿಸುವ ಎಲ್ಲ ಪುರುಷರು, ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಹಳೆಯ ಬುಡಕಟ್ಟು ಜನಾಂಗದವರಾಗಿದ್ದು ಬಟ್ಟೆ ಇಲ್ಲದೆ ಇವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅದು ಅವರ ಸಂಪ್ರದಾಯವಂತೆ. ಅಂದಹಾಗೆ ಈ ದ್ವೀಪ ಯಾವುದು ಅನ್ನೋ ಪ್ರಶ್ನೆ ನಿಮಗೆಲ್ಲ ಕಾಡೋಕ್ ಶುರುವಾಗತ್ತೆ. ಈ ಬುಡಕಟ್ಟು ಜನರು ವಾಸಿಸುತ್ತಿರೋ ಈ ದ್ವೀಪದ ಹೆಸರು ಸೆಂಟಿನಲ್ ದ್ವೀಪ ಅಂತ ಹೇಳಿ. ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳ ರಹಸ್ಯ ಸ್ಥಳವಾಗಿದೆ ವೀಕ್ಷಕರೇ. ಕೆಲವು ವರ್ಷಗಳ ಹಿಂದೆ ಕೆಲವು ವಿದೇಶಿ ಪ್ರವಾಸಿಗರು ಸದ್ದಿಲ್ಲದೆ ಯಾರಿಗೂ ತಿಳಿಯದ ಹಾಗೆ ಆ ಒಂದು ದ್ವೀಪವನ್ನ ತಲುಪಿಬಿಡ್ತಾರೆ. ಆದರೆ ದುರಾದೃಷ್ಟವಶಾತ್ ಅವರು ಹೋದವರು ಜೀವಂತವಾಗಿ ಬರಲೇ ಇಲ್ಲ. ಬದಲಿಗೆ ಅವರ ಮೃತದೇಹಗಳು ಮಾತ್ರನೇ ಹೊರಬರ್ತವೆ. ಈ ದ್ವೀಪದ ಬಗ್ಗೆ ಹೊರಬಂದಿರುವ ಪುಟ್ಟ ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಈ ಸೆಂಟಿನಲ್ ದ್ವೀಪ ತುಂಬಾನೇ ಸುಂದರವಾಗಿದೆಯಂತೆ. ಆದರೆ ಅಲ್ಲಿ ವಾಸಿಸೋ ಜನ ಮಾತ್ರ ತುಂಬಾನೇ ಅಪಾಯಕಾರಿ ಜನಗಳು. ಸಾಮಾನ್ಯ ಜನರು, ಪ್ರವಾಸಿಗರು ಮಾತ್ರವಲ್ಲದೆ ಮಿಲಿಟರಿ ಮತ್ತು ಸರ್ಕಾರಿ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಲು ಬೆಚ್ಚಿ ಬೀಳ್ತಾರೆ. ಅಲ್ಲದೆ ಅಲ್ಲಿಗೆ ಹೋಗಲು ನಿರ್ಬಂಧ ಕೂಡ ವಿಧಿಸಲಾಗಿದೆ. ಜೊತೆಗೆ ಅಲ್ಲಿ ಯಾರೇ ಹೋದವರು ಕೂಡ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಮಾತ್ರ ಯಾವುದೇ ಕಾರಣಕ್ಕೂ ಕಿಂಚಿತ್ತೂ ಇರೋಲ್ಲ ವೀಕ್ಷಕರೇ. ಯಾರೇ ಹೋದ್ರೂ ಕೂಡ ಹಿಂತಿರುಗಿ ಬರ್ತಾರೆ ಅನ್ನೋದು ಅಸಾಧ್ಯವಾದ ಮಾತು. ಯಾವುದೇ ಹೊರಗಿನವರು ತಮ್ಮ ಮುಂದೆ ಬಂದಾಗ ದ್ವೀಪದ ಬುಡಕಟ್ಟು ಜನರು ಹಿಂಸಾಚಾರವನ್ನು ಶುರು ಮಾಡ್ತಾರೆ. ಚಿತ್ರ ವಿಚಿತ್ರವಾಗಿ ಹಿಂಸೆಗಳನ್ನ ಕೊಡೋಕೆ ಶುರು ಮಾಡ್ತಾರೆ. ಪ್ರಾಣವನ್ನ ತೆಗೆಯೋಕೆ ಮುಂದಾಗ್ತಾರೆ. ಅಂದಹಾಗೆ ಕೆಲವು ಮೀನುಗಾರರು 2006ರಲ್ಲಿ ಆಕಸ್ಮಿಕವಾಗಿ ಈ ದ್ವೀಪವನ್ನ ತಲುಪಿಬಿಡ್ತಾರೆ. ಹೌದು, ಅವರು ಮೀನುಗಾರಿಕೆಯನ್ನ ಮಾಡ್ಕೊಳ್ತಾ ಅವರಿಗೆ ಅರಿವಿಲ್ಲದೆ ಅವರು ಈ ಒಂದು ದ್ವೀಪವನ್ನ ಬಂದು ತಲುಪಿಬಿಡ್ತಾರೆ. ನಂತರ ಇವರು ಅವರನ್ನ ಬಂಧಿಸಿ ವಿಚಿತ್ರವಾದ ಹಿಂಸೆಗಳನ್ನು ಕೊಟ್ಟು ನಾನಾ ತರ ಚಿತ್ರ ಹಿಂಸೆಗಳಿಗೆ ಗುರಿ ಮಾಡಿ ನಂತರ ಇವರ ಪ್ರಾಣವನ್ನ ತೆಗಿತಾರೆ. ನಂತರ ಇವರ ಪ್ರಾಣವನ್ನ ನದಿಯಲ್ಲಿ ತೇಲಿಬಿಟ್ಟಾಗ ಈ ಒಂದು ಮೃತ ದೇಹಗಳು ಆ ಒಂದು ಸಮುದ್ರದಲ್ಲಿ ತೇಲ್ಕೊಂಡು ಈಚೆ ಬರುತ್ತವಂತೆ. ಅಲ್ಲದೆ ಈ ಬುಡಕಟ್ಟು ಜನಾಂಗದವರು ಆ ದ್ವೀಪದಲ್ಲಿ ಸರಿಸುಮಾರು 60 ವರ್ಷಗಳ ಹಿಂದಿನಿಂದಲೂ ಅವರು ಅಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರಂತೆ. ಅವರ ಮಕ್ಕಳಾಗಿರಬಹುದು, ಅವರ ಇಂದಿನ ತಾತ ಮುತ್ತಾತೃಗಳಾಗಿರಬಹುದು, ಅಂದಿನ ಕಾಲದಿಂದಲೂ ಕೂಡ ಆ ಒಂದು ಜನಾಂಗ, ಆ ಒಂದು ಸಮುದಾಯ ಆ ಒಂದು ಕಾಡಿನಲ್ಲಿ, ಆ ಒಂದು ದ್ವೀಪದಲ್ಲಿ ಇದೆ ಅನ್ನೋದು ಈಗಲೂ ಸಹ ಎಲ್ಲರ ನಂಬಿಕೆ ಆಗಿದೆ. ಎಲ್ಲರ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಈಗಲೂ ಸಹ ವಾಸಿಸ್ತಾ ಇದ್ದಾರೆ ಆ ಒಂದು ಬುಡಕಟ್ಟು ಜನಾಂಗ ಸಮುದಾಯದವರು ವೀಕ್ಷಕರೇ. ಆದರೆ ಅವರು ಎಷ್ಟು ಮಟ್ಟಿಗೆ ಜನಸಂಖ್ಯೆ ಇದೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತಂದ್ರೆ, ಯಾರಿಗೂ ಅಲ್ಲಿ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ ಅಂದಮೇಲೆ ಇನ್ನೆಲ್ಲಿಂದ ಅದರ ಬಗ್ಗೆ ನಮಗೆ ಮಾಹಿತಿಯಾಗಿ ಅಥವಾ ಅಲ್ಲಿನ ಬಗ್ಗೆ ಜನಸಂಖ್ಯೆ ಬಗ್ಗೆ ಮಾಹಿತಿಯಾಗಿ ಎಲ್ಲಿಂದ ಸಿಗತ್ತೆ ವೀಕ್ಷಕರೇ? ಇಷ್ಟು ಅಪಾಯಕಾರಿ ಜಾಗಕ್ಕೆ ಹೋಗೋಕೆ ಧೈರ್ಯ ಮಾಡಿದಂತಹ ಎಷ್ಟೋ ನಾನಾ ಸಾಹಸಿಗರು ನಿಜವಾಗ್ಲೂ ಮೃತ ದೇಹವಾಗಿ ಹೊರಬಂದಿರೋದು ನಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯಮಾಡಿ ಈ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಂಡು ಕೊಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಹಾಕಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ಆಯ್ತಾ? ಸಬ್ಸ್ಕ್ರೈಬು ಕೊಟ್ರ, ಲೈಕು ಮಾಡಿದ್ರ, ಕಮೆಂಟು. ಹಾಗಿದ್ರೆ ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ
ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹೊತ್ತು ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.